ಸುವರ್ಣ. ಮೈಸೂರಲ್ಲೇ ಎಲ್ಲಾದರೂ ಇರಬೇಕು, ದೊಡ್ಡವ ಕನ್ವಿನ್ಸ್ ಆಗೋವರೆಗೂ, ಅಥವಾ ನಮ್ಮಿಬ್ಬರು ಮದುವೆ ಆಗೋವರೆಗೂ. ಸಾಲದಕ್ಕೆ ನಿಂದು ಬೇರೆ ಒಂದು ಆಸೆ ಇದೆಯಲ್ಲ, ಎಲ್ಲರ ಮುಂದೆ ರಾಜಾರೋಷವಾಗಿ ಮದುವೆ ಆಗಬೇಕು ಅಂತ. ಆ ಕನಸನ್ನ ಸಾಕಾರ ಮಾಡ್ಕೋಬೇಕು ಅಂದರೆ ಹಣ ಸಂಪಾದನೆ ಮಾಡಬೇಕು. ಯಾವುದಾದ್ರೂ ಲಾಡ್ಜ್ನಲ್ಲೋ ಅಥವಾ ಬಾಡಿಗೆ ಮನೆಯಲ್ಲೋ. ಆದರೆ ಹೇಗೆ ಮಾಡೋದು? ವಿ ನೀಡ್ ಮನಿ. ಬದುಕೋದಕ್ಕೆ ದುಡ್ಡು ತುಂಬ ಮುಖ್ಯ. ಬದುಕಬೇಕು ಅಂದರೆ ದುಡ್ಡು ಬೇಕು, ದುಡ್ಡು ಬೇಕು ಅಂದರೆ ಕೆಲಸ ಮಾಡಬೇಕು, ಕೆಲಸ ಮಾಡಬೇಕು ಅಂದರೆ ಕೆಲಸ ಸಿಗೋವರೆಗೂ ಬದುಕಬೇಕು, ಮತ್ತು ತಿರ್ಗಾ ಅದಕ್ಕೂ ದುಡ್ಡು ಬೇಕು. ಸುದೀಪ್, ಒಟ್ಟಿನಲ್ಲಿ ನಮಗೀಗ ದುಡ್ಡು ಬೇಕು. ಹೇಗೆ? ಏನು ಮಾಡೋದು? ಸಹನಾ, ನಾವು ಇಲ್ಲಿಂದ ಮೈಸೂರಿಗೆ ಹೋಗಬೇಕು ಅಂದರೂ ದುಡ್ಡು ಬೇಕು. ಅಷ್ಟೇ ಯಾಕೆ, ನಾವು ಮೈಸೂರಿಗೊಂದು ಫೋನ್ ಮಾಡಬೇಕು ಅಂದರೂ ದುಡ್ಡು ಬೇಕು. ಜೇಬಲ್ಲಿ ₹1 ಇಲ್ಲ, ಖಾಲಿ. ₹1 ವ್ಯಾಲ್ಯೂ ಇವಾಗ ಅರ್ಥ ಆಗ್ತಾ ಇದೆ ಅಲ್ವಾ ಸುದೀಪ್? ಸುದೀಪ್, ಒಂದು ಮಾತು ಹೇಳ್ತೀನಿ, ಬೇಜಾರು ಮಾಡ್ಕೊಳ್ಬೇಡ. ಏನು ಬೇಜಾರಿಲ್ಲ ಹೆಂಡತಿ, ಕೇಳು. ನಿನ್ನ ಕೈಯಲ್ಲಿ ಹಾಕ್ಕೊಂಡಿರೋ ಉಂಗುರ ಗೋಲ್ಡಾ? ಹೌದು ಬಂಗಾರ, ಈ ಬೆರಳಲ್ಲಿರೋದು ಬಂಗಾರನೇ. ಸುದೀಪ್, ನಾವು ಈ ಉಂಗುರನ ಮಾರಿದ್ರೆ ದುಡ್ಡು ಸಿಗತ್ತೆ ಅಲ್ವಾ? ಸಹನಾ, ಏನು ತಮಾಷೆ ಮಾಡ್ತಿದ್ಯಾ? ಈ ಉಂಗುರನ ಮಾರೋದಾ? ಹೌದು. ಯಾಕೆ ಬೇಡವಾ? ಸಹನಾ, ತಮಾಷೆ ಮಾಡಬೇಡ. ಈ ಉಂಗುರನ ನಮ್ಮವ್ವ ಹಾಕಿದ್ದು, ಇದನ್ನ ತೆಗೆಯೋ ಹಾಗೆ ಇಲ್ಲ. ಇನ್ನು ಮಾರೋದೆಲ್ಲಿಂದ ಬಂತು? ಬೇರೆ ಏನಾದರೂ ಐಡಿಯಾ ಇದ್ರೆ ಹೇಳು. ಬೇರೆ ಏನು ಐಡಿಯಾನೂ ಇಲ್ಲ. ಸರಿ, ಬೇಡ ಬಿಡು. ಸಹನಾ, ಏನಾಯ್ತು? ಯಾಕೋ ಜಾಮೂನ್? ಜಾಮೂನ್, ನನ್ನ ಹೆಂಡತಿ. ಮಾತಾಡ್ಬೇಡ ನೀನು. ಹೆಂಡತಿ ಅಂತ ಹೆಂಡತಿ, ಎಲ್ಲ ನಾಟಕ. ಸಹನಾ, ಏನು? ಸಹನಾ, ದಿಸ್ ಇಸ್ ಟೂ ಮಚ್. ಯಾಕೆ ಹೀಗೆ ಕೋಪ ಮಾಡ್ಕೊಂಡಿದ್ಯಾ? ಅದೇನಾಯ್ತು ಅಂತ ಬಾಯ್ಬಿಟ್ಟು ಹೇಳು. ಈಗೇನು ಹೇಳ್ದೆ ಸುಮ್ಮನೆ ಇದ್ರೆ ನಾನು ಏನಂತ ಅರ್ಥ ಮಾಡ್ಕೊಳ್ಳಿ? ಏನಾಯ್ತು ಅಂತ ಹೇಳು. ಐ ಆಮ್ ಫೀಲಿಂಗ್ ವೆರಿ ಸಿಲ್ಲಿ ಸುದೀಪ್. ನೀನು ನಿಜವಾಗ್ಲೂ ನನ್ನ ಪ್ರೀತಿಸ್ತೀಯಾ? ನನ್ಗೆ ಯಾಕೋ ಡೌಟ್ ಬರ್ತಾ ಇದೆ. ನಿನ್ನಂತವನ ಜೊತೆ ನಾನು ಯಾಕೆ ಇರಲಿ ಅಂತ ಅನ್ನಿಸ್ತಾ ಇದೆ. ಸಹನಾ, ಪ್ಲೀಸ್ ಹಾಗೆಲ್ಲ ಮಾತಾಡಬೇಡ. ಕೋಪ ನಿನ್ನೊಬ್ಬಳಿಗೆ ಅಲ್ಲ, ನನಗೂ ಬರುತ್ತೆ, ನಿನಗಿಂತ ಜಾಸ್ತಿ ಬರುತ್ತೆ. ನಾನು ಏನು ಮಾತಾಡಿದೆ ಅಂತ ಹೀಗೆ ಕೋಪ ಮಾಡ್ಕೊತಿದ್ಯಾ? ಮತ್ತಿನ್ನೇನು ಸುದೀಪ್, ನಮ್ಮಪ್ಪ ಅಮ್ಮ ಊರು ಎಲ್ಲ ಬಿಟ್ಟು ನಾನು ನಿನ್ಗೋಸ್ಕರ ವೀರ್ಗಡಕ್ಕೆ ಬಂದೆ. ನಿನ್ನೆ ಮದುವೆ ಆಗ್ಬೇಕು ಅಂತ ಎಷ್ಟೆಲ್ಲ ರಿಸ್ಕ್ ತಗೊಂಡೆ. ಆದ್ರೆ ನೀನು, ನಾವಿವಾಗ ಬದುಕೋದಕ್ಕೆ ದುಡ್ಡು ಬೇಕು. ಈ ಉಂಗ್ರನ ಮಾರು ಅಂತ ಹೇಳಿದಕ್ಕೆ ನಾನೇನೋ ತಪ್ಪು ಮಾತಾಡ್ಬಿಟ್ಟೆ ಅನ್ನೋ ಹಾಗೆ ರಿಯಾಕ್ಟ್ ಮಾಡ್ತೀಯಾ? ಈ ಉಂಗ್ರನ ನಿಮ್ಮ ಅವ್ವನೇ ಕೊಡ್ಸಿರ್ಬೋದು, ಆದ್ರೆ ಇವಾಗ ನಾವು ಮೈಸೂರಿಗೆ ಹೋಗೋದು ತುಂಬಾ ಮುಖ್ಯ ಸುದೀಪ್. ಹೇಳಿದ್ನ ನಾನು ಮೈಸೂರಿಗೆ ಹೋಗೋದು ಮುಖ್ಯ ಅಲ್ಲ ಅಂತ ಹೇಳಿದ್ನ ನಾನು. ಅದಕ್ಕೋಸ್ಕರ ಈ ಉಂಗ್ರನ ಮಾರು ಅಂತಂದ್ರೆ? ನೀನು ಮಾರದೇ ಇದ್ರೂ ಪರವಾಗಿಲ್ಲ, ಆದ್ರೆ ನೀನ್ ಮಾತಾಡಿದ ರೀತಿ ನನಗೆ ಹಿಡಿಸ್ಲಿಲ್ಲ. ನೋಡು ಸುದೀಪ್, ನಾನೇ ನಿನ್ ಮೇಲೆ ಡಿಪೆಂಡ್ ಆಗಿದ್ದೀನಿ ಅಂತೆಲ್ಲ ಅನ್ಕೊಳ್ಬೇಡ. ಮೈಸೂರಿಗೆ ಹೋಗೋ ದಾರಿನ ನಾನೇ ಹುಡ್ಕೊಳ್ತೀನಿ ಬಿಡು. ಏನ್ ಮಾತಾಡ್ತಿದ್ಯಾ ಸಹನಾ? ದಾರಿ ನಾನೇ ಹುಡ್ಕೋತೀನಿ ಅಂತಂದ್ರೆ ನನ್ನ ನಿನ್ನಿಂದ ಸಪ್ರೇಟ್ ಮಾಡ್ತಿದ್ಯಾ? ನನ್ನ ದೂರ ಮಾಡ್ತಿದ್ಯಾ? ದೂರ ಮಾಡ್ತಿರೋದು ನಾನಲ್ಲ, ನೀನು. ನಿನ್ಗೆ ನಾನು ನಿನ್ನಿಂದ ದೂರ ಆದ್ರೂ ಪರವಾಗಿಲ್ಲ ಅಲ್ವಾ? ನೀನ್ ನನ್ನ ಪ್ರೀತಿಸಲ್ಲ ಬಿಡು. ಸಹನಾ, ನಾನು ನಿನ್ನ ದೂರ ಮಾಡ್ತಿಲ್ಲ. ನಾನು ಹೀಗೆ ನಿನ್ ಜೊತೆ ಬಂದಿರೋದು ಇದಕ್ಕೆಲ್ಲ ಬೆಲೆ ಇಲ್ವಾ? ಇದು ಪ್ರೀತಿ ಅಲ್ವಾ? ಸುದೀಪ್, ನೀನ್ ನನ್ನ ಜೊತೆ ಇದ್ದು ನಂಗೇನ್ ಫೇವರ್ ಮಾಡ್ತಾ ಇದ್ಯಾ? ನನಗೆ ಮಾತ್ರ ನೀನ್ ಬೇಕು, ನೀನ್ ನನ್ ಬೇಡವಾ? ನಾನು ಹೇಳಿದ್ನಾ ಫೇವರ್ ಮಾಡ್ತಾ ಇದೀನಿ ಅಂತ? ನಾನು ಹೇಳಿದ್ನಾ? ನೋಡು ಸಹನಾ, ನಾನು ನಿನ್ನ ಬಿಟ್ಟು ದೂರ ಹೋಗಲ್ಲ. ಒಂದು ಉಂಗುರ ಮಾರೋ ವಿಷಯದಲ್ಲಿ ನನ್ನನ್ನ ದೂರ ಮಾಡ್ತೀಯಾ? ಏನ್ ಮಾಡ್ಬೇಕು ಏನ್ ಮಾಡಬಾರ್ದು ಇದೆಲ್ಲ ನೀನ್ ಡಿಸೈಡ್ ಮಾಡ್ತೀಯಾ? ನನಗೆ ಇದೆಲ್ಲ ಒಂಚೂರು ಇಷ್ಟ ಆಗ್ತಿಲ್ಲ. ಏನ್ ಮಾಡ್ತೀಯಾ? ಬಿಟ್ಟು ಹೊಟ್ಟೋಗ್ತೀಯಾ? ಬಿಟ್ಟು ಹೋದ್ರೆ ಒಂದ್ ನಿಮಿಷನೂ ನೀನ್ ನನ್ ಬಿಟ್ಟಿರಲ್ಲ. ನೋ ಸುದೀಪ್, ನಿಂಗೆ ಅಷ್ಟೊಂದು ಆಸೆ ಇದ್ರೆ ಬಿಟ್ಟು ಹೊಟ್ಟೋಗು. ಐ ಡೋಂಟ್ ಮೈಂಡ್.
ಕೆಣಕ್ಬೇಡ. ಬೇಡ ಸಹನಾ, ಮಾತಾಡ್ಬೇಡ ನೀ ನನ್ ಜೊತೆ. ಹೊರಟೋಗ್ಬೇಕಿದೆ. ಪದೇ ಪದೇ ಅದನ್ನೇ ಹೇಳಿದ್ರೆ ನಿಜವಾಗ್ಲೂ ಬಿಟ್ಟು ಹೊರಟೋಗ್ತೀನಿ. ಗೆಟ್ ಲಾಸ್ಟ್. ಓಕೆ, ಬಾಯ್ ಬಾಯ್ ಸಹನಾ. ಕಾಲವೇ ಏಕೋ ಓಡಿದೆ, ಜೀವವೇ ಒಂಟಿಯಾಗಿದೆ. ಕಾಲವೇ ಏಕೋ ಓಡಿದೆ, ಜೀವವೇ ಒಂಟಿಯಾಗಿದೆ. ಬೇರೆ ಯಾಕೆ ಏನೋ ಮನಸ್ಸಿಲ್ಲದೆ, ಬುಡವಿರದ ಮರವೇ ಬದುಕಾಗಿದೆ. ಸ್ನೇಹ ಈಗ ಇನ್ನೆಲ್ಲಿ, ಸಹನೆ ಇಲ್ಲ ಯಾರಲ್ಲಿ, ಆಡಿ ಬೆಳೆದ ಸಂಗ ಇಷ್ಟೇ ವಿನ. ಏಕೋ ಏನೋ ಮನಸ್ಸಲ್ಲಿ ಪ್ರೀತಿ ಇರದ ನೋವಲ್ಲಿ ಮೂಕಾಗಿದೆ. ಜೀವನ ನಿನ್ನ ಬಿಟ್ಟು ಹೊರಟು ಹೋಗ್ತೀನಿ ಅನ್ಕೊಂಡಿದ್ಯಾ? ನನ್ನ ಬಿಟ್ಟು ಹೊರಟೋಗ್ತಿದ್ಯಾ? ಇಲ್ಲ. ಮತ್ತ್ಯಾಕೆ ಹೋದೆ? ಈಗ ಹೋದ್ನಾ? ಮತ್ತೆ ಬಂದೆ ತಾನೆ. ಆದ್ರೂ ಹೋಗೋದು ಹೋದೆ ತಾನೆ. ಹೋಗು ಅಂತ ಹೇಳಿದ್ ನೀನೇ ತಾನೆ. ನಾವಿಬ್ರು ಏನೇನೋ ಮಾತಾಡ್ತಾ ಇದೀವಲ್ವಾ? ಸರಿ, ಏನು ಅಲ್ಲೇ ನಿಂತಿದ್ಯಾ? ಬಂದು ಕೂತ್ಕೋ. ಸುದೀಪ್, ಸಾರಿ. ನಾವಿನ್ಯಾವತ್ತೂ ಈ ಥರ ಜಗಳ ಆಡೋದು ಬೇಡ ಕಣೋ. ಹ್ಞೂ ಕಣೆ. ಕಾನ್ಫಿಡೆಂಟಾಗಿ ಹೇಳೋ. ಹ್ಞೂ ಕಣೆ ಸಹನಾ, ನಾವಿನ್ಯಾವತ್ತೂ ಈ ಥರ ಜಗಳ ಆಡಲ್ಲ, ಆಡಬಾರ್ದು. ಸುದೀಪ್, ನಿನ್ನ ಲವ್ ಸ್ಟೋರಿ ಇವಾಗ ವರ್ಲ್ಡ್ ಫೇಮಸ್ ಆಗೋಗಿದೆ ಅಲ್ವಾ? ಮೈಸೂರಲ್ಲಿ, ವೀರ್ಗಢದಲ್ಲಿ ಎಲ್ರಿಗೂ ನಮ್ಮ ಬಗ್ಗೆನೇ ಚಿಂತೆ. ಸಹನಾ ಸುದೀಪ್ ಲವ್ ಸ್ಟೋರಿ ಟ್ರಾಜಿಡಿ ಎಂಡಿಂಗ್ ಆಗಲಿ ಅಂತ ಕೆಲವರು, ಹ್ಯಾಪಿ ಎಂಡಿಂಗ್ ಆಗಲಿ ಅಂತ ಇನ್ನು ಕೆಲವರು. ನಂಗೆ ಒಂದೊಂದ್ಸಲ ಭಯ ಆಗುತ್ತೆ ಕಣೋ. ನಾನು ನೀನು ಮದುವೆ ಆದಮೇಲೆ ಬೇರೆ ಗಂಡ ಹೆಂಡತಿ ಥರ ಜಗಳ ಆಡ್ಬಿಟ್ರೆ, ಸಪ್ರೇಟ್ ಆಗಿಬಿಟ್ರೆ, ನೀನು ನಂಗೆ ಡೈವೋರ್ಸ್ ಕೊಡಲ್ಲ ತಾನೆ? ಜಾಮು, ಹಾಗೆಲ್ಲ ಮಾತಾಡ್ಬೇಡ್ವೆ. ಹಾಗೆಲ್ಲ ಏನೂ ಆಗಲ್ಲ. ನಿನ್ನ ಲವ್ ಸ್ಟೋರಿ ಹ್ಯಾಪಿ ಎಂಡಿಂಗ್ ಅಲ್ಲ, ಎಂಡಿಂಗೇ ಇಲ್ಲ. ಒಂಥರ ಒಳ್ಳೇದಾಯ್ತು ನಾನು ನೀನು ಕಿತ್ತಾಡಿದ್ದು. ಯಾಕೆ? ನಾವಿಬ್ರು ಒಬ್ರನ್ನ ಬಿಟ್ಟು ಇನ್ನೊಬ್ರು ಇರಲ್ಲ ಅಂತ ಪ್ರೂವ್ ಆಯ್ತು. ವಾವ್, ವಾಟ್ ಅ ಲಾಜಿಕ್. ಸಹನಾ, ನಡಿ ಇದನ್ನ ಮಾರ್ಬಿಡೋಣ. ಬೇಡ ಕಣೋ. ಸಹನಾ, ದೂಸರಾ ಮಾತಾಡ್ಬೇಡ. ನೋಡು,
ಈ ರಿಂಗ್ನ ಮಾರೋದ್ರಿಂದ ನಮ್ಮ ಪ್ರೀತಿ ಸಾರ್ಥಕ ಆಗುತ್ತೆ ಅನ್ನೋದಾದ್ರೆ ಅದರಿಂದ ನಮ್ಮ ಅವ್ವಂಗೂ ಖುಷಿನೇ. ನಡಿ ಸಹನ, ಮುಂದೆ ಯಾವ ಊರು ಸಿಗುತ್ತೋ ಅಲ್ಲಿ ಇದನ್ನ ಮಾರ್ಬಿಟ್ಟು ದುಡ್ಡು ತಗೊಳ್ಳೋಣ. ನಡಿ. ರೀ ಬಗಾಡೆ ಸಾಹೇಬ್ರೆ, ಇನ್ನೂ ಎಷ್ಟು ದಿನ ಅಂತ ಕಾಡು ಮೇಡು ಹೊಲ ಗದ್ದೆ ಅಂತ ಅಲಿಬೇಕು? ಆ ದೀಪ್ಯ ಸಹನ ಎಲ್ಲದ್ರಂತ ತಿಳಿಲಿಲ್ಲ. ಅವ್ರು ಎಲ್ಲದ್ರಂತ ತಿಳಿಯೋ ಮಟ್ಟ ಯಾವುದಾದ್ರೂ ಲಾಡ್ಜನಾಗ ಸೆಟ್ಲ್ ಆಗೋಣವಾ? ವೈನಿ, ದೀಪಿಯನ್ ಹುಡ್ಕೋದ್ ಬ್ಯಾಡೇನ? ಹಿಂಗ ವಾಪಸ್ ವೀರ್ಗಡ ಬಂದಿವಲ್ಲ. ಆತ್ರಿ ವೈನಿ, ನೀವು ಆರಾಮ್ ತಗೋರಿ. ಆದ್ರೆ ಅವ್ರನ್ನ ನಾ ಹುಡುಕ್ತೀನಿ. ಆ ಬಗಾಡೆ ವಶದಿಂದ ದೀಪ್ಯನ್ನ ಪಾರ್ ಮಾಡೇ ಮಾಡ್ತೀನಿ. ಲೇ ಎಲ್ಲಪ್ಪ, ನನ್ನ ಆಟ ನಡಿಬೇಕು ಅಂದ್ರ ನನಗ ಸುದೀಪು ಸಹನ ಸಿಗಬೇಕು. ನಾ ಅವ್ರ ಮದ್ವಿ ಮಾಡಿಸೋ ಮಠ ನನಗೆ ಸಮಾಧಾನ ಇಲ್ಲ ನೋಡು. ಆ ಮದ್ವಿಯಿಂದ ನಾ ಮನತನದ ಸರ್ವನಾಶ ಆಗಬೇಕು. ಹಂಗಾಗಬೇಕು ಅಂದ್ರ ಈ ಸುದೀಪು ಸಹನ ಸಿಗಬೇಕು. ಅವ್ರು ಸಿಗಬೇಕು ಅಂದ್ರೆ ನಾವು ಅವ್ರನ್ನ ಹುಡುಕಬೇಕು. ಸಂಗಮೇಶ, ಆ ಬಗಾಡೆ ಹೇಳಿ ಅದಾನ, ಆದ್ರ ಚಾಲಾಕಿ ಅದಾನ. ನನ್ಗನ್ಸುದೇನಂದ್ರ ದೀಪ್ಯ ಬಗಾಡೆ ವಶದಾಗಿಲ್ಲ. ವೈನಿ, ಹೆಂಗ್ ಹೇಳ್ತೀರಿ? ಹಾ ಸಂಗಮೇಶ, ಹಾ, ಅವ ನಮ್ ದಾರಿ ತಪ್ಪಿಸ್ಯಾನ. ದೀಪ್ಯನ್ ಹಿಡಿಯಕ್ಕಂತಾನ, ನಮಗವ ಸಿಗ್ಬಾರ್ದು ಅಂತಾನ ಅವ ಆಟ ಆಡ್ಯಾನ. ಫೋನ್ ಮಾಡಿ ದೀಪ್ಯ ವೀರ್ಗಡ್ದಾಗ ಅವನ್ ಮುಟ್ಕಿಯಾಗ ಅದಾನ ಅಂತ ಸುಳ್ಳು ಹೇಳ್ಯಾನ. ನಾವು ವೀರ್ಗಡದ ಕಡೆಗೆ ಹೊಂಟ್ರ ದೀಪ್ಯನ್ ಹುಡ್ಕೋದು ಹಿಡಿಯೋದು ಅವನ್ ಸುಲಭ ಆಗ್ತೈತಿ ಅನ್ನೋದು ಅವನ ಯೋಚನೆ. ಬಗಾಡೆ ಸಾಹೇಬ್ರೆ, ಆ ರುದ್ರಾಣಿನ ವೀರ್ಗಡಕ್ಕೆ ಕಳಿಸ್ಬಿಟ್ರಿ. ದೀಪ್ಯ ಅಲ್ಲಿಲ್ಲ ಅನ್ನೋದು ಆಕಿಗೆ ಗೊತ್ತಾಗೈತಿ. ಆಕಿ ಮತ್ತೆ ಹಿಂದೆ ಬೀಳಂಗಿಲ್ಲನ? ನಮಗಿಂತ ಮುಂಚೆ ದೀಪ್ಯ ಅವ್ರ ಕೈ ಸಿಕ್ಕಾಕೊಂಡ್ಬಿಟ್ರೆ? ಹೌದು, ಮತ್ತಾಕಿ ಹಿಂದೆ ಬೀಳ್ತಾಳು. ಆದ್ರ ಅಷ್ಟ್ರೊಳಗ ನಾವು ದೀಪ್ಯ ಮತ್ತು ಸಹನಾನ ಹಿಡಿಯಾಕ ಬೇಕು. ವೈನಿ, ಈಗ ಮಾಡೋದಾದ್ರೂ ಏನು? ದೀಪ್ಯನ ಹುಡ್ಕೋದ್ ಹೇಗೆ? ದೀಪ್ಯ ಮೊದಲು ಬಗಾಡೆ ಕೈಗೆ ಸಿಕ್ಬಿದ್ರ? ಹಂಗಾಗೋದಿಲ್ಲ. ಹಂಗಾಗಕ್ ನಾ ಬಿಡೋದಿಲ್ಲ. ಸಂಗಮೇಶ, ದೀಪ್ಯನ್ ಮೊದಲು ನಾವ ಹಿಡಿತೀವಿ ಅನ್ನೋದು ನನಗೆ ಚಲುವ ಗೊತ್ತೈತಿ. ಅವ ಬಗಾಡೆ ವಶದಾಗಿಲ್ಲ ಅನ್ನೋದು ನನಗೆ ಖಾತ್ರಿ ಐತಿ. ನಾ ಅನ್ಕೊಂಡಿದ್ದೆ ಕರೆ ಆದ್ರ ಆ ಬಗಾಡೆ ಮತ್ತೆ ನಮಗೆ ಫೋನ್ ಹಚ್ತಾನ. ಫೋನ್ ಹಚ್ಚಿ ದಾರಿ ತಪ್ಸಕ್ ನೋಡ್ತಾನ. ಬಗಾಡೆ ಸಾಹೇಬ್ರೆ, ನನ್ನ ಹತ್ರ ಒಂದು ಚಲೋ ಪ್ಲಾನ್ ಐತ್ರಿ. ಅವರಿಗೆ ಮತ್ತೆ ದಾರಿ ತಪ್ಸಕ್ಕೆ ಆ ರುದ್ರಾಣಿಗೆ ಫೋನ್ ಹಚ್ಚಿಲ್ಲನ? ಹಚ್ಚಿ ರುದ್ರಕ್ಕ, ದೀಪ್ಯ ಬಗಾಡೆ ವಶದಾಗ ಅದಾನೆ, ಅವನು ಎಲ್ಲದಾನಂತ ನಂಗೆ ಗೊತ್ತೈತಿ. ನೀ ರೊಕ್ಕ ಕೊಡ್ತೀನಿ ಅಂದ್ರೆ ನಾ ಹೇಳ್ತೀನಿ ಅಂತ ಹೊಗಳ್ತೀನಿ. ಯಾವ ಮನುಷ್ಯ ರೊಕ್ಕ ಸಿಗ್ತೈತಿ ಅಂದ್ರೆ ತನ್ನ ಮರ್ಡರ್ಗೆ ತಾನೇ ಸೂಪರ್ ಐಟ್ ತಗೊಳೋದಕ್ಕೆ ರೆಡಿ ಇರ್ತಾನೋ ಅಂತವನ್ ಮಾತು ಜನ ನಂಬ್ತಾರ್ರಿ. ಬೇಷಲ್ಲಪ್ಪ, ಆದ್ರ ನಾ ನಿನ್ನ ಹೆಂಗ ನಂಬಲಿ? ಸುದೀಪ್ ಮೊದಲು ನನಗ ಸಿಕ್ಕ್ರ ನೀ ನನಗ ದೋಖಾ ಕೊಡುದಿಲ್ಲ ಅಂತ ಏನು ಗ್ಯಾರಂಟಿ? ನೀವು ನನ್ನ ನಂಬೇಕಂದ್ರೆ ಆ ನಂಬಿಕೆ ಉಳಿಸ್ಕೊಳ್ಳೋದು ನಿಮ್ಮ ಮೇಲೆ ಐತಿ, ನನ್ನ ಮೇಲೆ ಅಲ್ಲ. ರುದ್ರಕ್ಕ ಕೊಡೋ ರೊಕ್ಕಕ್ಕಿಂತ ಒಂದು ಪೈಸಾ ನೀವು ಜಾಸ್ತಿ ಕೊಟ್ಟರು ನಾನು ನಿಮ್ಮ ಕಡೆ ಇರವ. ಎಲ್ಲಪ್ಪ, ನಿನ್ನ ಕುತ್ತಿಗೆ ಹೆಚ್ಚಿಗೆ ಸಾಯಿಸ್ಬಿಡ್ಬೇಕು ಅಂತ ಅನ್ನಿಸ್ತೈತಿ.
ಆದ್ರ ಏನ್ ಮಾಡೋದು, ಆ ರುದ್ರಾಣಿ ದಾರಿ ತಪ್ಸಾಕ ನೀನ ಕರೆಕ್ಟ್ ಮನುಷ್ಯ ಅದಿ. ಹಚ್ಚು ಫೋನ್ ಆ ರುದ್ರಾಣಿಗೆ, ಹಚ್ಚು. ಸಂಗಮೇಶ, ಇನ್ 1 ತಾಸ್ನಾಗೋ 10 ನಿಮಿಷದಾಗೋ ಆ ಬಗಾಡೆ ಫೋನ್ ಬಂದೇ ಬರ್ತೈತಿ. ದೀಪ್ಯ ನನ್ನ ವಶದಾಗ ಅದಾನ ಅಂತ ಹೇಳೇ ಹೇಳ್ತಾನೆ. ಅಲ್ಲಿ ಮಠ ನಾ ಹಿಂಗ ಕುಂತಿರ್ತೀನಿ. ನನ್ನ ಲೆಕ್ಕಾಚಾರ ತಪ್ಪುದಿಲ್ಲ. ಹಲೋ, ಹಲೋ. ರುದ್ರಕ್ಕ, ನಾನು ಯಲ್ಲಪ್ಪ. ಹಾ, ಹೇಳೋ ಯಲ್ಲಪ್ಪ. ರುದ್ರಕ್ಕ, ಸಾರಿ, ನಾನು ನಿನಗೆ ಮೋಸ ಮಾಡಿಬಿಟ್ನಿ, ದಾರಿ ತಪ್ಪಿಸ್ಬಿಟ್ನಿ. ಏನು ಮಾಡೋದು, ಈ ಹಾಳಾದ ರೊಕ್ಕ ಸಿಗ್ತೈತಿ ಅನ್ನೋ ಆಸೆ ಇಂಥ ಕೆಟ್ಟ ಕೆಲಸ ಮಾಡಿಸ್ಬಿಟ್ಟೈತಿ. ಆತ್, ಆಗಿದಾತು ಬಿಡು. ಈಗ ಎದಕ್ಕೆ ಫೋನ್ ಮಾಡ್ದಿ ಅದನ್ನ ಹೇಳ. ರುದ್ರಕ್ಕ, ನೀವೆಲ್ಲದಿರಿ? ವೀರ್ಗಢದಾಗ ಅದೀನಿ. ರುದ್ರಕ್ಕ, ಆ ದಾಮೋದರ ಬಗಾಡಿ ಇದಾನಲ್ಲ, ಅವನು ಬದ್ಮಾಶ್ ಅದಾನೆ. ಬೆರ್ಕಿ ನನ್ನ ಮಗ, ಮೋಸಗಾರ ನನ್ನ ಮಗ, ನನಗಿಂತ ದೊಡ್ಡ ದಗಾಕೋರ ಅವ. ಅವನು ನಿಮಗೆ ಮೋಸ ಮಾಡ್ಯಾನ. ದೀಪಿನ ವೀರ್ಗಢದಾಗ ಅವ್ರ ಮನೆಯಾಗಿಟ್ಟಾನಂತ ಸುಳ್ಳು ಹೇಳ್ಯಾನ. ಆತೆಲ್ಲಪ್ಪ, ಅದು ಹಳೆ ಕಬರ್. ನಾನು ಆ ಬಗಾಡೆ ಮನೆಗೆ ಹೋಗಿದ್ನಿ. ಅಲ್ಲಿ ಬೀಗ ಜಡ್ದಿತ್ತು. ಅದೇ ವೇಳೆಯಾಗ ಬಗಾಡೆ ನನಗೆ ಫೋನ್ ಹಚ್ಚಿದ. ಫೋನ್ ಹಚ್ಚಿ ನನ್ನ ನಗೆ ಪಾಟ್ಲ್ ಮಾಡ್ದ, ನನ್ನ ದಾರಿ ತಪ್ಪಿಸ್ದ. ಅದು ಹೋಗ್ಲಿ ಬಿಡು. ಈಗ ನೀ ಎಲ್ಲಪ್ಪ? ರುದ್ರಕ್ಕ, ಅದೇ ಯಲ್ಲಾಪುರ ಕಾಡ್ನಾಗ ನೀವು ಕಟ್ಟಾಕ್ ಹೋಗಿದ್ರಲ್ಲ, ಆ ಮರದ ಕೆಳಗೆ ಅದೀನಿ. ಯಾರೋ ಕಾಡು ಮನ್ಸರು ಬಿಡಿಸಿದ್ರು ರುದ್ರಕ್ಕ. ಹೌದಾ? ಇರ್ಲಿ ಬಿಡು. ಏನು ಫೋನ್ ಹಚ್ಚಿದ್ದ? ರುದ್ರಕ್ಕ, ಆ ಬಗಾಡೆ ದೀಪಿನ ಎಲ್ಲಿ ಬಚ್ಚಿಟ್ಟಿದ್ದಾನೆ ಅಂತ ನನಗೆ ಗೊತ್ತೈತಿ. ಹೌದಾ? ಎಲ್ಲದನ ದೀಪ್ಯ? ರುದ್ರಕ್ಕ, ನಿನಗೆ ನನ್ನ ಸಿಸ್ಟಮ್ ಗೊತ್ತೈತಲ್ಲ. ಅಮೌಂಟ್ ಫಿಕ್ಸ್ ಆಗದೆ ನಾನು ಮ್ಯಾಟ್ರನ್ನ ಲೀಕ್ ಮಾಡಂಗಿಲ್ಲ. ಒಟ್ನಾಗೆ ದೀಪ್ಯ ಬಗಾಡೆ ಹೊಸದಾಗ ಅದಾನೆ. ನನ್ನ ಬ್ಯಾಂಕ್ ಅಕೌಂಟ್ ನಂಬರ್ ಕಳಿಸ್ತೀನಿ. ಅಮೌಂಟ್ ಬ್ಯಾಂಕ್ ಅಕೌಂಟ್ಗೆ ಟ್ರಾನ್ಸ್ಫರ್ ಆದಮೇಲೆ ನಾನು ಮ್ಯಾಟ್ರನ್ನ ಓಪನ್ ಮಾಡ್ತೀನಿ. ಅಲ್ಲಿ ಮಟ್ಟ ನೀವು ವೀರ್ಗಢದಾಗೆ ಇರಿ. ಆತಿಯಲ್ಲಪ್ಪ, ಅದು ಹಂಗಿರ್ಲಿ. ನೀನ್ ಬಾಜುದಾಗ ನಿಂತಿರೋ ಆ ಬಗಾಡೆಗೆ ಫೋನ್ ಕೊಡು ಲಗುನ. 1 ನಿಮಿಟ್ ರುದ್ರಕ್ಕ, ಕೊಟ್ಟೆ. ಬಗಾಡೆ ಸಾಹೇಬ್ರೆ, ರುದ್ರಕ್ಕ ನಿಮ್ಮ ಕೂಡ ಮಾತಾಡ್ಬೇಕಂತೆ, ತಗೋರಿ. ಹೇಳು ರುದ್ರಕ್ಕ. ದೀಪ್ಯ ನನ್ ಜೋಡಿನ ಅದಾನ. ದೀಪ್ಯ ನನ್ ಜೋಡಿನ ಅದಾನ.